ನೋಡೋಣ, ಒಳ್ಳೆ ಅಡ್ವೆಂಚರ್ ಇರ್ತದೆ, ಅಡ್ವೆಂಚರ್ ಮಾಡೋಣ ಹೋಗಿ. ನೋಡಿ ಅಣ್ಣನ ಪಾಪ ಕ್ಲಚ್ ಪ್ಲೇಟ್ ಹೋಗಿದೆ ಅಂತೆ. ಕ್ಲಚ್ ಪ್ಲೇಟ್ ಹೋದ್ರೆ ಗಾಡಿ ಗೊತ್ತಲ್ಲ ಮುಂದಕ್ಕೆ ಹೋಗೋದೇ ಇಲ್ಲ ಗಾಡಿ, ನಿಮಗೆ ಗೊತ್ತಿದ್ದಂಗೆ. ಗಾಡಿಗಳು ಸೈಡ್ಗೆ ಹಾಕಿ ನಿಲ್ಸಿದೀವಿ, ನೋಡ್ಬೋದು. ಇಷ್ಟು ಜಾಗದಲ್ಲಿ ಗಾಡಿ ಪಾಸ್ ಮಾಡಬೇಕು. ಅಜೋ ಅಣ್ಣಂಗೆ ರೈಟ್ ಸೈಡಲ್ಲಿ ನೋಡಿದ್ರೆ ಪಾತಾಳ 2000 ಅಡಿ ಕೆಳಗೆ ಪಾತಾಳ ಕಾಣಿಸುತ್ತೆ. ಮೊನ್ನೆ ಇದೇ ಗಾಡಿ ಕೆಟ್ಟೋಗಿತ್ತು. ಗಾಡಿ खराब हुआ था ना, रेडी हो गया? क्या हो गया था? ರೋಡ್ ನೋಡಿ ಯಾವ ತರ ಇದೆ. ಇಲ್ಲಿಂದ ಹೋಗಿ ಏರ್ಪಿನ್ ಮೆಂಟ್ಸ್ ಮುಖಾಂತರ ಹತ್ಬಿಟ್ಟು ಆ ಬೆಟ್ಟ ಕೊರ್ದ್ಬಿಟ್ಟು ರೋಡ್ ಮಾಡಿದ್ದಾರೆ, ಅಲ್ಲಿಗೆ ಹೋಗ್ಬೇಕು. ಅದೆಲ್ಲ ಒಳ್ಳೆ ಡ್ರೋನ್ ಶಾಟ್ ಹಾಕ್ತೀನಿ ನೆಕ್ಸ್ಟು. ನೋಡಿ ಯಾವ ತರ ಇದೆ ರೋಡ್. ಫೈನಲ್ ಆಗಿ ಹಪ್ಪೆಲ್ಲ ಹಚ್ಕೊಂಡು ಲಾಚುಂಗ್ಲಾ ಪಾಸಿಗೆ ಬಂದಿದ್ದಾಯ್ತು. ಇನ್ನು ಮನಾಲಿ ಬಂದು 221 ಕಿಲೋಮೀಟರ್ ಇದೆ. ಬೆಳಗ್ಗೆಯಿಂದ 200 ಕಿಲೋಮೀಟರ್ ಡ್ರೈವ್ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ. ವಿತಿಂಗ್ ದಟ್ ನೋಡಿ ಲಾಚುಂಗ್ಲಾ 16,616 ಅಡಿ. ಕರೆಕ್ಟಾಗಿ ಹೊಡೆದ್ರೆ ನೈಟ್ ಒಂದು 9-10 ಗಂಟೆ ಅಷ್ಟೊತ್ತಿಗೆ ನಮ್ಮ ಪ್ರಕಾರ ಮನಾಲಿ ರೀಚ್ ಆಗ್ಬೋದು ಇವತ್ತೇ ಅನ್ನೋ ನಂಬಿಕೆ ಇದೆ. ನೋಡೋಣ ಏನಾಗುತ್ತೆ ಅಂತ. ಈಗ ಇನ್ನೂ ಡೌನ್ ಇಳಿಸ್ಬೇಕು, ಮತ್ತೆ ಸ್ವಲ್ಪ ಅಪ್ ಹಚ್ಕೊಂಡ್ಬಂದ್ವಿ. ನೋಡಿ BRO ದವರು ರೋಡ್ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಈಗ ಫುಲ್ ಡೌನ್ ಇಳಿಸ್ಬೇಕು. ನೋಡ್ಬೋದು ಮುಂದೆ ಸಿಕ್ಕಾಬಿಟ್ಟೆ ಡೌನ್ ಇದೆ, ಕಾಣ್ತಾ ಇಲ್ಲ ಅದು. ಆಮೇಲೆ ತೋರಿಸ್ತೀವಿ. ಅದಾದ್ಮೇಲೆ ಆಫ್ ರೋಡ್ ಮಾಡಬೇಕು, ಅದು ಬೇರೆ ಇದೆ. ಈಗ ಅದು ಆ್ಯಕ್ಚುಲ್ ಚಾಲೆಂಜ್ ಇರೋದು ನಮಗೆ. ನೋಡುವ ಏನಾಗುತ್ತೆ ಅಂತ. ಆಫ್ ರೋಡ್ ಅಲ್ಲಿದೆ ನೋಡಿ, ಅಲ್ಲಿ ಹೋಗ್ಬೇಕು ಗಾಡಿಗಳು ತಗೊಂಡು. ಅಣ್ಣವ್ರಿಬ್ರು ಡ್ರಾಪ್ ಕೇಳಿದ್ರು, ರೋಡ್ ಕನ್ಸ್ಟ್ರಕ್ಷನ್ ಮಾಡೋರಂತೆ ಇವರು. ಇಲ್ಲಿ ಕ್ಯಾಂಪ್ ಇದೆ ನೋಡಿ ಅವ್ರದ್ದು ಪೂರ್ತಿ ಕೆಳಗಡೆ. ಸಮಸ್ಯೆ ಏನಪ್ಪ ಅಂದ್ರೆ ಇಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತಾ ಇದೆ. ನಾವು ಬೆಟ್ಟ ಹಚ್ಕೊಂಡು ಅಲ್ಲಿ ಮೇಲೆ ಕಾಣ್ತಾ ಇದ್ದಾರೆ ಚಿಕ್ಕ ಆ ಬೆಟ್ಟ ಹಚ್ಬೇಕಂತೆ. ಹೆವಿ ಡೇಂಜರಸ್ ರೋಡು. ಇಲ್ಲಿ ಇಷ್ಟಾಗಲ ಐತೆ, ಅಲ್ಲಿ ಒಂದೇ ಗಾಡಿ ಪಾಸ್ ಆಗೋದು. 2 ಗಾಡಿ ಬಂದ್ರೆ ರಿವರ್ಸ್ ಹೊಡಿಬೇಕಾಗುತ್ತೆ ಪರಿಸ್ಥಿತಿ ಕೂಡ ಬರುತ್ತೆ. ನೋಡೋಣ, ಒಳ್ಳೆ ಅಡ್ವೆಂಚರ್ ಇರ್ತದೆ, ಅಡ್ವೆಂಚರ್ ಮಾಡೋಣ ಹೋಗಿ. ಬೆಳಗ್ಗೆ ಬಂದು ಲೈಟ್ ಆಗಿ ಟಿಫನ್ ಮಾಡ್ಕೊಂಡಿದ್ವಿ. ಮಧ್ಯಾಹ್ನ ಇಲ್ಲೇ ಹಿಂದೆ ಹೋಟ್ಲುಗಳು ಕಾಣಿಸ್ತದಲ್ಲ, ಇಲ್ಲಿ ಹೋಗ್ಬಿಟ್ಟು ಶಾಂಪೂನ ತಗೊಂಬರೋಗ್ರು. ಮತ್ತೆ ಏನ್ ಬುದ್ಧಿವಂತರು, ತಗೊಂಬರ್ರಿ, ಎಮರ್ಜೆನ್ಸಿಗೆ ಇರ್ಲಿ, ಇಟ್ಕೊಂಡ್ರೆ ಇರ್ತವೆ. ಅರ್ಥ ಆಯ್ತಾ? ಇಲ್ಲೇ ಹೋಟ್ಲುಗಳು. ಯಾಕೆ ಇತ್ತಾಡ್ತೀವಿ ಹೋಗ್ರಿ ರೀ. ಇಲ್ಲೇ ಹೋಟ್ಲೆಲ್ಲ ಇತ್ತು, ಇಲ್ಲೇ ಊಟ ಮಾಡ್ಕೊಂಬಂದ್ವಿ. ರಾಜ್ಮಾ ರೈಸು. ಗಾಡಿಗಳು ಸದ್ಯಕ್ಕೆ 2 ನಿಲ್ಸಿದೀವಿ. ನಾವಣ್ಣ ಇಲ್ಲವ್ರೆ. ಅಸಲಿ ಆಟ ಈಗ ಶುರು. ಏನಂತೀವಿ, 50 ಕಿಲೋಮೀಟರ್ ಫುಲ್ ಆಫ್ ರೋಡಿಂಗು. ಈಗ ಇಲ್ಲಿಂದನೇ ಹೋಗ್ಬೇಕು ನೋಡಿ, ಇಲ್ಲಿಂದನೇ ಹೋಗ್ಬೇಕು. ಇದು ಹೈವೇ. ಅಲ್ಲಿ ಗಾಡಿಗಳು ನೋಡಿ ಹೆಂಗೆ ನಿಂತಿದ್ದಾವೆ, ಜಾಮ್ ಆಗ್ಬಿಟ್ಟು. ಇದು ನಮಗೆ ಈಗ ಚಾಲೆಂಜ್ ಇರೋದು. ಫುಲ್ ಆಫ್ ರೋಡಿಂಗ್ ಮಾಡಬೇಕು. ಭಯ್ಯ ಚಲೆಂಗೆ ಕೈಸಾ ಆಫ್ ರೋಡ್ ಅಭಿ, ಬಹುತ್ ಆಫ್ ರೋಡ್. ಚಲೋ ಧೀರೆ ಧೀರೆ ಸೆ ಚಲ್ ಜಾಯಂಗೆ. ನೋಡಿ ಭಾರತ್ ಬೆಂಜ್ ಇಲ್ಲೂ ಓಡ್ತವೆ. ಇಲ್ಲಿ ನೋಡ್ಬೋದು ಈ 12 ವೀಲ್ಗಳು ಹೆಂಗ್ ಬಂದು ಇಲ್ಲಿಗೆ ಅಂತ ಗೊತ್ತಿಲ್ಲ. ತಾರ್ ಎಣ್ಣೆ ತುಂಬ್ಕೊಂಡ್ಬಂದಿದೆ ಈ ರೋಡ್ಗೆ ಹಾಕಕ್ಕೆ. ನೋಡ್ಬೋದು ಆ ಗಾಡಿಯಿಂದ ಆ ಗಾಡಿ ಕ್ರಾಸಿಂಗ್ ಮಾಡ್ತಿದ್ದಾರೆ. ಕೆಳಗೆ ಬೆಂಕಿ ಎಲ್ಲ ಇಟ್ಟಿದ್ದಾರೆ, ಮೋಸ್ಟ್ಲಿ ಸ್ವಲ್ಪ ಗಟ್ಟಿ ಆಗಿರ್ಬೋದು ಅಂತ. ಈಗ ಸದ್ಯಕ್ಕೆ ನಾವು ನೋಡ್ಬೋದು ಸಖತ್ತಾಗಿರೋ ಆಫ್ ರೋಡಿಂಗ್ ಮಾಡಬೇಕು. ಆ ಬೆಟ್ಟ ನೋಡಿ, ಆ ಬೆಟ್ಟದ ಮೇಲ್ಗಡೆ ಗಾಡಿ ನೋಡಿ, ಝೂಮ್ ಆಗಿ ತೋರಿಸ್ತೀನಿ ನಿಮಗೆ. ಅಲ್ಲಿಗೆ ಹೋಗ್ಬೇಕು ಫುಲ್ ಆಫ್ ರೋಡ್ ಮಾಡ್ಕೊಂಡು. ನೋಡಿ ಹೋಗೋಣ ಆರಾಮಾಗಿ, ಏನು ಟೆನ್ಷನ್ ಇಲ್ಲ. ನೋಡಿ ಯಾವ ಥರ ರೋಡ್ ಇದೆ ಅಂದರೆ 2 ಗಾಡಿ ಪಾಸ್ ಆಗಲ್ಲ ಕರೆಕ್ಟಾಗಿ. ದೂರನೇ ಗಾಡಿಗಳು ನಿಲ್ಲಿಸ್ಕೊಂಡು ಗಾಡಿಗಳ್ನ ಪಾಸ್ ಮಾಡಿಸ್ಬೇಕು. ಬಟ್ 2 ಸೈಡು ಗಾಡಿಗಳು ಬಿಡ್ತಾ ಇದ್ದಾರೆ, 2 ಸೈಡ್ ಗಾಡಿ ಬರ್ತಾ ಇದೆ. ಹಂಗಾಗಿ ನಿಧಾನ ಹುಷಾರಾಗಿ ಹೋಗ್ಬೇಕು. ನೋಡ್ಬೋದು ಗಾಡಿ ಹೆಂಗೆ ಮಲಗಿ ಎದ್ದಾಳ್ತಾ ಐತೆ. ಕ್ಯಾಮ್ರಾ ನೋಡ ನಿಮ್ಗೆ ಗೊತ್ತಾಗ್ತಾ ಇರ್ತೈತೆ. ಯಪ್ಪ ಆ್ಯಕ್ಚುಲಿ ರೋಡ್ ಫುಲ್ ಕಿತ್ತೋಗಿರೋದು. ರೋಡ್ ಇದೆ ತಾರ್ ರೋಡು, ಬಟ್ ಫುಲ್ ಕಿತ್ತೋಗಿರೋದು.
ಕೆಳಗೆ ಹೊಸ ರಸ್ತೆ ಮಾಡ್ತಿರೋದ್ರಿಂದ ಹೌದು, ಕೆಳಗೆ ಹೊಸ ರಸ್ತೆ ಆಲ್ರೆಡಿ ಆಗ್ತಾ ಇದೆ. ಹಂಗಾಗಿ ಈ ರೋಡ್ ಬಗ್ಗೆ ತಲೆ ಕೆಡಿಸ್ಕೊಂತ ಇಲ್ಲ, ಹೆಂಗನ ಇರಲಿ ಬಿಡು ಅಂತ ಬಿಟ್ಬಿಟ್ಟಿದ್ದಾರೆ. ನೋಡಿ ನೋಡಿ ಅಣ್ಣನ ಪಾಪ ಕ್ಲಚ್ ಪ್ಲೇಟ್ ಹೋಗಿದೆ ಅಂತೆ. ಕ್ಲಚ್ ಪ್ಲೇಟ್ ಹೋದ್ರೆ ಗಾಡಿ ಗೊತ್ತಲ್ಲ ಮುಂದಕ್ಕೆ ಹೋಗೋದೇ ಇಲ್ಲ ಗಾಡಿ, ನಿಮಗೆ ಗೊತ್ತಿದ್ದಂಗೆ. ಒಂದು ಹೆಜ್ಜೆನೂ ಮುಂದಕ್ಕೆ ಬಿಡೋಕ್ಕಾಗಲ್ಲ, ಮೇನ್ ಕ್ಲಚ್ ಪ್ಲೇಟ್ ಗಾಡಿಗೆ. ಏನು ಮಾಡೋಂಗಿಲ್ಲ, ಮೆಕ್ಯಾನಿಕ್ ಬಂದು ಗೇರ್ ಬಾಕ್ಸ್ ಇಳಿಸಿ ಕ್ಲಚ್ ಪ್ಲೇಟ್ ಹಾಕೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ. ನೋಡಿ ಯಾವ ಥರ ಇದೆ ರೋಡ್ಸ್. ಅಣ್ಣ ಹೇಳ್ಕೊಳ್ಳೋ ಆ ಕಡೆಗೆ ಬೀಜ ಬರ್ತದೆ. ಲೆಫ್ಟಾಗಿ ನೋಡಿದ್ರೆ ನೋಡಿ ಕರೆಕ್ಟಾಗಿ ಎಡ್ಜಲ್ಲಿ ಹೋಗ್ತಿದ್ವಿ. ಬಿಟ್ರೆ ಹೋಯ್ತು ಒಂದು 300 ಅಡಿ 400 ಅಡಿ ಕೆಳಗೆ. ಡಬಲ್ ಗಾಡಿಗಳು, ಇದ್ರಲ್ಲಿ ಡಬಲ್ ಗಾಡಿಗಳು ಬರ್ತವೆ. ಫುಲ್ ಅಪ್ಪು ಯಾವ ಥರ ಡ್ರೈವ್ ಮಾಡ್ಬೇಕು ನೋಡಿ, ಡೇಂಜರಸ್ ಡ್ರೈವಿಂಗ್. ನೋಡಿ ಯಾವ ಥರ ಡೇಂಜರಸ್ ಅಂದರೆ, ಅಣ್ಣ ವಾಪಸ್ ಬರಬೇಕು, ಮುಂದೆ ನಮ್ಮ ಗಾಡಿನೇ ಅದು. ನೋಡಿ ನಾನು ಇಲ್ಲೇ ನಿಲ್ಸ್ಕೊಂಡೆ, ರಿವರ್ಸ್ ಬರ್ತಾ ಇರೋದು ನೋಡಿ. ಆ ಗಾಡಿಗಳು ಎರಡು ಈ ಕಡೆ ಹತ್ತ ಹೊಡಿತಾರೆ, ಆಮೇಲೆ ನಮ್ಮ 2 ಗಾಡಿ ಹಿಂಗೆ ಪಾಸ್ ಆಗ್ತವೆ. ರಿವರ್ಸು ಹಿಂದೆ ಮುಂದೆ ಆಡಿಸ್ಕೊಂಡೆ ಗಾಡಿಗಳು ಪಾಸ್ ಮಾಡಬೇಕಿಲ್ಲಿ. ಆ ಥರ ಇದೆ. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಏನೋ ಗೊತ್ತಿಲ್ಲ ನನಗೂ. ನೋಡುವ ಏನಂತ. ಹಾಂ, ಗಾಡಿಗಳು ಸೈಡ್ಗೆ ಹಾಕಿ ನಿಲ್ಸಿದೀವಿ, ನೋಡ್ಬೋದು. ಇಷ್ಟು ಜಾಗದಲ್ಲಿ ಗಾಡಿ ಪಾಸ್ ಮಾಡಬೇಕು. ಅಜೋ ಅಣ್ಣಂಗೆ ರೈಟ್ ಸೈಡಲ್ಲಿ ನೋಡಿದ್ರೆ ಪಾತಾಳ, 2000 ಅಡಿ ಕೆಳಗೆ ಪಾತಾಳ ಕಾಣಿಸುತ್ತೆ. ಯಾವ ಥರ ಗಾಡಿ ಡ್ರೈವ್ ಮಾಡ್ಬೇಕು ನೋಡಿ ಇದ್ರಲ್ಲಿ. ನಾವು ಗಾಡಿ ಫುಲ್ ಸೈಡ್ಗೆ ಹಾಕ್ಬಿಟ್ಟಿದ್ದೀವಿ ನಮ್ಮ 2 ಗಾಡಿನ. ನೋಡಿ ನಾನು ಎಷ್ಟು ದೂರ ನಿಲ್ಸ್ಕೊಂಡಿದ್ದೀನಿ, ಯಾಕಂದರೆ ಆ ಗಾಡಿ ಕಟ್ಟಾದ್ಮೇಲೆ ನಾನು ಲೆಫ್ಟಿಗೆ ಬರಬೇಕು. ಆ ಗಾಡಿ ಅಲ್ಲಿವರೆಗೂ ನಾನು ಸೈಡ್ಗೆ ಹಾಕ್ಕೊಂಡಿದ್ದೀನಿ ನೋಡಿ. ಇಲ್ಲ ಅಂದಿದ್ರೆ ಆ ಗಾಡಿ ಕಟ್ಟಾಗಿ ತುಂಬ ಕಷ್ಟ. ನಾನೇನು ಅಲ್ಲೋಗಿದ್ರೆ ಅವರು ಅಷ್ಟೇ ಫುಲ್ ಸೈಡ್ಗೆ ಹಾಕ್ಕೊಂಡಿದ್ರು. ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ಸ್ ಅಷ್ಟೇ ಇವೆಲ್ಲ. ಆರಾಮಾಗಿ ಹೋಗುವ. ಇನ್ನೊಂದು ಏರ್ಪಿನ್ ಬೆಂಡು, ಕಿತ್ತೋಗಿರೋ ರೋಡಲ್ಲಿ ಏರ್ಪಿನ್ ಬೆಂಡು. ಹೊಡಿ ಸ್ಟೇರಿಂಗು ಹೊಡಿ, ಇನ್ನೂ ಹೊಡಿ. ಅದು ಮುಂದೆ ಹಂಗೆ ಮುಂದೆ ನೋಡಿ ಒಂದ್ಸರಿ ಎಲ್ಲಿ ಹೋಗುತ್ತೆ ಗಾಡಿ ಸೀದಾ ಹಿಂಗೆ ತೋರಿಸ್ಬೇಕ. ಇಲ್ಲೆಲ್ಲ 12 ವೀಲು 14 ವೀಲು 16 ವೀಲು 10 ವೀಲು ಯಾವ ಕಟ್ಟಾಗಲ್ಲ. 6 ವೀಲ್ ಮಾತ್ರ ಪರ್ಫೆಕ್ಟಾಗಿ ಕಟ್ಟಾಗೋದು. ಹಂಗಾಗಿ ದೊಡ್ಡ ಗಾಡಿ ಯಾವ ಬರಂಗಿಲ್ಲ, ಇಲ್ಲಿ ಬಿಡಲ್ಲ ದೊಡ್ಡ ಗಾಡಿಗೆ. ಯಾವ ಗಾಡಿನೂ ಬರಲ್ಲ ಇಲ್ಲಿ ದೊಡ್ಡ ಗಾಡಿಗೆ, 6 ವೀಲ್ ಮಾತ್ರ. ಬೆಳಗ್ಗೆಯಿಂದ ನೋಡ್ತಿದ್ದೀವಲ್ಲ ಎಲ್ಲ 6 ವೀಲ್, 6 ವೀಲ್ ಬಿಟ್ಟು ಒಂದೇ ಒಂದು ಗಾಡಿನೂ ಬಂದಿಲ್ಲ ಇಲ್ಲಿ. ಇಬ್ರು ಒಬ್ರಿಗೊಬ್ರು ಅಡ್ಡವಾಗಿ ಕಿತ್ತಾಡ್ತಾರೆ ನಾಯಿಗಳ ಥರ. ಏನು ಮಾಡ್ತೀರಾ ನೋಡಿ. ಆರಾಮ್ ಅಲ್ಲ, HP ಪಾಸಿಂಗ್ ಐತಿ. ನೋಡಿ ಟೈಲ್ಸ್ ತುಂಬಿರೋ ಗಾಡಿ ಆಕ್ಸಿಡೆಂಟ್ ಆಗಿದೆ ಇಲ್ಲಿ. ಅದು ಯಾವ ಥರ ಕುಸ್ತಿದೆಯೋ ಗೊತ್ತಿಲ್ಲ ದೇವ್ರನಾಗೂ. ಟೈಲ್ಸ್ ಕಲ್ಲು ತುಂಬ ವರ್ಷಗಳಾಗಿದೆ ಬೈ ಬಿದ್ದದು, ಎಲ್ಲ ತುಕ್ಕಿಡ್ದು ಹೋಗಿದೆ ಆಲ್ರೆಡಿ. ಮೇನ್ ಬೇಕಾಗಿರೋ ಪಾರ್ಟ್ಸ್ ಎಲ್ಲ ಬಿಚ್ಕೊಂಡಿದ್ದಾರೆ, ಕೆಲವು ಬೇಡದೇ ಇರೋದೆಲ್ಲ ಅಲ್ಲೇ ಬಿಟ್ಟಿದ್ದಾರೆ. ಗಾಡಿ ಎತ್ಕೊಂಡು ಹೋದ್ರು ಅಷ್ಟು ಬೆಲೆ ಬಾಳಲ್ಲ ಅಂತ ಗೊತ್ತು ಅವ್ರಿಗೆ, ಹಂಗಾಗಿ ಹಂಗೆ ಬಿಟ್ಟಿದ್ದಾರೆ. ಬಟ್ ಡೇಂಜರಸ್ ಅಂದರೆ ಡೇಂಜರಸ್ ರೋಡಲ್ಲಿ ಗಾಡಿ ಓಡಿಸ್ತಾ ಇರೋದು, ಹೆವಿ ಡೇಂಜರಸ್. ಸ್ವಲ್ಪ ಯಾಮಾರಿದ್ರು ಮುಂದಕ್ಕೆ ನೀವು ಕೇಳಲೇಬೇಡ್ರಿ, 2 ಗಾಡಿ ಪಾಸ್ ಆಗಲ್ಲ. 2-3 ಸರಿ ಹಿಂದೆ ಮುಂದೆ ತೆಗೆದು ಪಾಸ್ ಮಾಡಿದ್ದೀವಿ. ಗಾಡಿ ಒಂದು ಬಂತು ಅಂದರೆ ಆಪೋಸಿಟ್ ಕಷ್ಟ. ಈ ರೋಡಲ್ಲಿ ನೋಡಿ 2 ಲಾರಿ ಹೆಂಗೆ ಪಾಸ್ ಮಾಡ್ತೀರಾ ನೀವು, ಯೋಚನೆ ಮಾಡಿ. ಸ್ವಲ್ಪ ಯಾಮಾರಿದ್ರು ಕಷ್ಟನೇ. ಎಲ್ಲ ಎಕ್ಸ್ಪರ್ಟ್ ಡ್ರೈವರ್ಗಳೇ ಇಲ್ಲಿ ಬರೋದು.
ಹೊಸಬ್ರೆಲ್ಲ ಬಂದ್ಬಿಟ್ರೆ ಅಂತೂ ಸಿಕ್ಕಾಪಟ್ಟೆ ಹಿಂಸೆ ಆಗೋಗ್ಬಿಡುತ್ತಿಲ್ಲಲ್ಲ. ಹಿಂಸೆ ಯಾವುದು ಗಾಡಿ ಇಲ್ಲ. ಇಲ್ಲ ಸದ್ಯ ಟರ್ನಾಗವ್ರಿಗೂ ಯಾವುದು ಇಲ್ಲ ನೋಡಿ. ಇಷ್ಟೇ ಜಾಗ. ಮತ್ತು ಬ್ಯಾಕ್ ವೀಲ್ ಕೂಡ ಕ್ಲೀನಾಗಿ ಪಾಸ್ ಆಗಂಗೆ ಎಳಿಬೇಕು. ಇಲ್ಲೆಲ್ಲ 12 ವೀಲ್ ಕಟ್ಟಾಗಲ್ಲ. ಬ್ಯಾಕ್ ವೀಲ್ ನೋಡಿ ಕ್ಲೀನಾಗಿ ಪಾಸ್ ಆಗಂಗೆ ಎಳಿಬೇಕು. ಇಲ್ಲೊಂದು ಗಾಡಿ ಬ್ರೇಕ್ ಡೌನು ನೋಡಿ ಎಷ್ಟರಲ್ಲಿ ಪಾಸ್ ಮಾಡಬೇಕು ಅಂತ ಆಗುತ್ತಾ ಭಯ. UP ಗಾಡಿ ಛೇ 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 ನೋಡಿ ಗೈಸ್ 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 ಗೈಸ್. How is possible? How it is possible? Wow. भैया 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 क्या हुआ रे. ಪಾಸ್ ಆಯ್ತು ನೋಡಿ ಎಷ್ಟರಲ್ಲಿ ಪಾಸ್ ಆಗ್ತಾ ಇತ್ತು ಗಾಡಿ. ಲೆಫ್ಟ್ ಸೈಡ್ ಬೇಡ ಸುಮ್ಮನಿರ್ ಯಾಕೆ ಗುಡ್ಡ ಕುಸ್ದೆ ಭಯ್ಯ. ಯಾಕೆ ಬೇಕು ಭಯ್ಯ ಸುಮ್ಮನಿರ್ ಭಯ್ಯ ನೀನು. ಇಲ್ಲೆಲ್ಲ ಬೈಕ್ ಬರ್ತೈತೆ ಭಯ್ಯ ಸುಮ್ಮನಿರ್ ಭಯ್ಯ. ನೋಡಿ ಆಫ್ ರೋಡಿಂಗ್ ಯಪ್ಪ 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 ಹೆಂಗ್ ಹತ್ತಿಸ್ತೀರ ಇಲ್ಲಿ ನೋಡ್ರಿ. ಫಸ್ಟ್ 16 ವೀಲ್ ಇನ್ ರೋಡ್ ನೋಡ್ಬೋದು. ಮೊನ್ನೆ ಇದೇ ಗಾಡಿ ಕೆಟ್ಟೋಗಿತ್ತು. गाड़ी खराब हुआ था ना. रेडी हो गया. क्या हो गया था. एक्सल 16 ವೀಲ್ ನ ಈ ರೋಡಿಗೆ ತಗೊಂಬಂದ್ರೆ ಇದೇ ಪ್ರಾಬ್ಲಮ್ಮು. ಅವಣ್ಣ ನಿಜವಾಗ್ಲೂ ಗುಂಡ್ಗೆ ಇರೋ ಗಂಡ್ಸು ಅಂತ ಹೇಳ್ಬೋದು. ಯಾಕಂದ್ರೆ ನಾವು 6 ವೀಲೇ ಕಟ್ ಮಾಡಕ್ ಎದುರ್ತಾ ಇದೀವಿ ಇಲ್ಲಿ. ಅಂಥದ್ರಲ್ಲಿ 16 ವೀಲ್ ತೊಗೊಂಬಂದಿದ್ದಾನೆ. ಅದೊಂದೇ ಗಾಡಿ. ಅದು ಆ್ಯಕ್ಚುಲಿ ಗೊತ್ತು ಗುರಿ ಇಲ್ತಾನೆ ಬಂದು ಅಲ್ಲಿ ಹಿಂದೆಗಡೆ ಕೆಟ್ಟು ನಿಂತಿತ್ತು 15 ದಿನದಿಂದ. ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆ ಗಾಡಿ. ಈಗ ಸದ್ಯಕ್ಕೆ ನೋಡಿದ್ರೆ ನೋಡಿ ಅಣ್ಣ ರೆಡಿ ಮಾಡಿಸ್ಕೊಂಡು ಬಂದ್ಬಿಟ್ಟವನೆ. ಅಲ್ಲೋದ್ಮೇಲೆ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡ್ವಿ ನಾವು. ಅಷ್ಟರಲ್ಲೇ ಗಾಡಿ ನಮ್ಗೆ ಇಲ್ಲೇ ಸಿಕ್ತು. ಆಕ್ಸೆಲ್ ಕಟ್ ಆಗಿತ್ತಂತೆ. 16 ವೀಲಲ್ಲಿ ಬೇಗ ಆಕ್ಸೆಲ್ ಕಟ್ ಆಗ್ತವೆ. ಟರ್ನಿಂಗ್ಗಳಲ್ಲಿ ಸ್ವಲ್ಪ ಪ್ರೆಷರ್ ಹಾಕಿದ್ವಿ ಅಂದರೆ. ಮತ್ತು ಗಾಡಿ ಜರ್ಕೊಡಿಸ್ಬಾರ್ದು 16 ವೀಲ್ಗಳು. ಆವಾಗೂ ಆಕ್ಸೆಲ್ ಕಟ್ ಆಗೋ ಸಾಧ್ಯತೆ ತುಂಬ ಇರ್ತದೆ. ಇದ್ದಿದ್ದಾಗ 6 ವೀಲೇ ಬೆಸ್ಟ್ ನಮಗೆ. ಕಾರ್ ಇದ್ದಂಗೆ ಸುಮ್ಮನೆ ತಿರುಕೊಂಡು ಹೋಗ್ತಾ ಇರ್ಬೋದು. ನೋಡಿ ಅಲ್ಲಿ ಗಾಡಿ ಕಟ್ ಆಗ್ತಿಲ್ಲ. ತೋರಿಸ್ತೀನಿ ಝೂಮ್ ಆಗಿ ನಿಮಗೆ. ನೋಡಿ ಈ ಥರ ಆದರೆ ಏನು ಮಾಡೋದು ಹೇಳಿ. ಗಾಡಿ ರಿವರ್ಸೇ ತೆಗಿಬೇಕು. ಬೇರೆ ಆಪ್ಷನ್ ಏನೂ ಇಲ್ಲ. ತುಂಬ ಕಷ್ಟ. ನಾವು ಹಂಗಾಗಿ ಇಲ್ಲೇ ಸೈಡ್ಗೆ ಹಾಕೊಂಡ್ಬಿಟ್ವಿ. ಈ ಕಡೆ ಗಾಡಿ ಪಾಸ್ ಆಗಿ ಜಾಗ ಬಿಟ್ಬಿಟ್ಟು. ಬಟ್ ತುಂಬ ಕ್ರಿಟಿಕಲ್ಲು. ಸ್ವಲ್ಪ ಏನಾರ ಕೆಳಗೆ ಬಿದ್ದರೆ ಎಷ್ಟು ಸಾವಿರ ಅಡಿ ಹೋಗುತ್ತೆ ಬೈ ಲೆಕ್ಕನೇ ಇಲ್ಲ. ಗಾಡಿನೇ ನಿಲ್ಲಲ್ಲ. ಈ ಪಾತಾಳಕ್ಕೆ ಹೋಗಿ ಆ ಗುಡ್ಡೆ ಒಳಗೆ ಬೀಳುತ್ತೆ. ಚಿತ್ರದುರ್ಗ ಕಡೆ ಇದ್ರೆ ನಿಮಗೆ ಗೊತ್ತಿರುತ್ತೆ ಗಾದ್ರಿಗುಡ್ಡ ಅಂತ. ಗಾದ್ರಿಗುಡ್ಡದ ಮೇಲೆ ಮುದ್ದೆ ಬಿಡ್ತಾರೆ ಮಳೆ ಬರಲಿಲ್ಲ ಅಂದ್ರೆ. ಮಳೆ ಬರ್ತೈತಿಲ್ಲ ಅಂತ ನೋಡಕ್ಕೆ. ಹಂಗೆ ಮುದ್ದೆ ಉಳ್ತಾ ಇರೋದು. ಎಲ್ಲೋ ಏನು ನಿಲ್ಲದೇ ಇಲ್ಲ ಇಲ್ಲಿ. ಹೆವಿ ಡೇಂಜರಸ್ಸು. ಗಾಡಿ ಪಾಸೇ ಆಗ್ತಾ ಇಲ್ಲ ಅಲ್ಲಿ. ಅಣ್ಣ ನಮ್ಮ ಗಾಡಿ ವಿಡಿಯೋ ಮಾಡ್ತಾರೆ. ಗಾಡಿ ನೋಡಿ ಎಲ್ಲ ಫಿದಾ. ನಮ್ಮ ಗಾಡಿ ನೋಡಿ ಎಲ್ಲರೂ ಗಾಡಿ ಸ್ಲೋ ಮಾಡಿ ಸೂಪರ್ ಸೂಪರ್ ಅಂತ ಹೇಳೋಗ್ತಾರೆ. ಯಾಕಂದರೆ ಈ ಥರ ಗಾಡಿಗಳು ಯಾರು ನೋಡಿರಲ್ವಲ್ಲ. ಹಂಗಾಗಿ ಮಾಡಿಫೈ ಆಗಿರೋ ಗಾಡಿಗಳು. ಬನ್ನಿ ಈಗ ಸದ್ಯಕ್ಕೆ ಇಲ್ಲಿಂದ ಹೊರಡೋಣ ಸೀದಾ. ಅಣ್ಣೆಲ್ಲ ಪಾಸ್ ಮಾಡಿದ್ರು. ಇಲ್ಲೆಲ್ಲ ಆಲ್ಮೋಸ್ಟ್ ಹರಿಯಾಣ, ಪಂಜಾಬ್, UP, ಹಿಮಾಚಲ್ 4 ಸ್ಟೇಟ್ ಗಾಡಿಗಳು ಈ ರೋಡಲ್ಲಿ ಅಡ್ಡಾಡುತ್ತೆ. ಜಮ್ಮು ಕಾಶ್ಮೀರದೆಲ್ಲ ಆ ಕಡೆ ರೋಡಲ್ಲಿ ಅಡ್ಡಾಡುತ್ತೆ. ನಾವೀಗ 6 ನೋಡಿಬೇಕು. ಸತತ 9-9.5 ಅವರ್ ಗಾಡಿ ಓಡಿಸಿ ಸೊಂಟೆಲ್ಲ ಬಿದ್ದೋಗಿದ್ದಾವೆ. ಆಗ್ತಾ ಇಲ್ಲ ಗಾಡಿ ಓಡಿಸೋಕ್ಕೆ. ಬಟ್ ಓಡಿಸ್ಲೇಬೇಕು, ಆಪ್ಷನ್ ಇಲ್ಲ. ಅಣ್ಣ ಏನು ಮಾಡ್ತಾ ಇದ್ದೀರಾ? ಡ್ರೋನ್ ಶಾಟ್ಸ್ ಎಲ್ಲ ಹೆಂಗಿದಾವೆ ಕಮೆಂಟ್ ಮಾಡಿ ತಿಳಿಸಿ. ಅಣ್ಣ ಡ್ರೋನ್ ಪೈಲಟ್. ಈಗ ಕಾಗೆ ಹಾರಿಸ್ತೀವಿ. RC ಕ್ಯಾಲಿಬ್ರೇಷನ್ ಕೇಳ್ತಿದೆ ಅಂದರೆ ರಿಮೋಟ್ ಕಂಟ್ರೋಲ್ ಕ್ಯಾಲಿಬ್ರೇಷನ್. ಇವಾಗ ಇದನ್ನ ಆಫ್ ಮಾಡಿ, ಇದನ್ನ ಆಫ್ ಮಾಡಿ ಸೆಟ್ಟಿಂಗ್ಸ್ಗೆ ಹೋಗಿ ಇದನ್ನ ಕ್ಯಾಲಿಬ್ರೇಷನ್ ಮಾಡಬೇಕು. ಮಾಡಿ ನೋಡಿ. ಆಲ್ಮೋಸ್ಟ್ ಘಾಟಾ ಲೂಪ್ಸ್ ಹತ್ರ ಬಂದ್ವಿ. ಎಷ್ಟು ಡೌನ್ ಅಂದರೆ ಅದು 21 ಏರ್ ಬೆಂಡ್ಸು. ಆ್ಯಕ್ಚುಲಿ ಇದಲ್ಲ, ಅದು ನೆಕ್ಸ್ಟು ಆ ರಿಂಗ್ ದಾಟಿದ ಮೇಲೆ ಸಿಗುತ್ತದು. ಅಲ್ಲಿಗೆ ಹೋಗಿ ಡ್ರೋನ್ ಹಾರಿಸ್ತೀವಿ. ನೋಡ್ರಂತೆ ಹೆಂಗಿರುತ್ತೆ ಅಂತ. ಹೆವಿ ಡೇಂಜರಸ್ ರೋಡ್ ಬಿಡಿ. ನಾವು ಶ್ರೀನಗರ್ ಮೇಲೆ ಏನು ಲಡಾಖ್ ಹೋಗ್ತೀವಲ್ಲ ಹೇಗೆ, ಅದು ಏನು ಅಡ್ವೆಂಚರ್ ಅಲ್ಲ. ನಾರ್ಮಲ್ ಹೈವೇಗೆ ಹೋದಂಗೆ ಆಗುತ್ತೆ. ಇದು ರಿಯಲ್ ಅಡ್ವೆಂಚರ್ ಅಂದರೆ. ಯಾ ಸೂಪರ್. ಲುಮಾಯ್ ಅವರು ಒಂದೇ ಅಡ್ವೆಂಚರ್ ಅಷ್ಟೇ ಅಲ್ಲಿ ಆ ರೋಡಲ್ಲಿ. ಇಲ್ಲಿ ನೋಡಿ ಇದೆಲ್ಲ ಅಡ್ವೆಂಚರ್. ನೋಡಿ ಎಲ್ಲೋಗ್ತಾ ಇದೀವಿ ನೋಡಿ. ಈ ಕಡೆ ನೋಡಿ ಗಾಯ್ಸ್, ಇಷ್ಟೇ ಗಾಯ್ಸ್. 1.5 ಅಡಿ ಅಷ್ಟೇ ಗಾಯ್ಸ್. ಬಿಟ್ರೆ ಪಾತಾಳ ಗಾಯ್ಸ್.
ಆಕ್ಚುಲಿ ನೋಡ್ಬೋದು ಇಲ್ಲಿ 2 ಗಾಡಿ ಕಟ್ಟಾಗಲ್ಲ, ಹಂಗಾಗಿ ಅಣ್ಣ ಪಾಪ ಹಿಂದೆ ತಗೊಂತವ್ರೆ, ಹಿಂದೆ ತಗೊಂಡು ಸೈಡ್ ಹಾಕೊಂತವ್ರೆ ಅಷ್ಟೇ. ಈ ಬೈಕರ್ಸ್ಗಳಿಗೆಲ್ಲ ಕಲ್ ತಗೊಂಡು ಹೋಗ್ಬೇಕು ನೋಡ್ರಿ, ಕಾಳ್ ನನ್ನ ಮಕ್ಳು. ಥೂ, ಅರ್ಜೆಂಟ್ ಅಲ್ಲ ಬೈ, ನಾವಿಲ್ಲಿ ಇಷ್ಟೊಂದು ಕಷ್ಟಪಡ್ತಿಲ್ವಾ, ಅಲ್ಲಿ ಯಾವನಾರು ಹೋಗಿ ಸಿಗಿಸ್ಕೊಂಡು ಸಕ್ಕ ಅಂದ್ಕೊಂಡ್ರೆ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲಪ್ಪ, ಸುಮ್ಮನೆ ಗಾಡಿ ತಗೊಂಬತ್ತಾರೆ. ಲೆಫ್ಟ್ ಸೈಡ್ ಅಲ್ಲಿ ತೋರಿಸ್ತಾನೆ ಅಣ್ಣ ನೋಡಿ, ಇಷ್ಟೊಂದು ಪಾಸ್ ಮಾಡೋದಕ್ಕೆ ಈ ಗಾಡಿ ನಾವು ಮುಂದೆ ಲೆಫ್ಟ್ ಸೈಡ್ ನಿಕಲ್ ಜಾಗ ಯಾರು ನಿಕಲ್ ಜಾಗ. ಇಷ್ಟ ಗೈಸ್ ಇರೋದು ಸ್ಪೇಸು, ಕರೆಕ್ಟಾಗಿ ಒಂದು ಅರ್ಧ ಅಡಿ ಮುಗಿತ್ತು. ಪಾತಾಳ ಚೂರ. ಓಕೆ, ಪಾಸ್ ಆಯ್ತು. ಇವನ್ ಏನಾಗುತ್ತೆ ಗಾಡಿ ನೋಡಿ, ಗಾಡಿ ಟ್ರಬಲ್ ಆಗಿದೆ, ಬ್ರೇಕ್ ಡೌನ್. ಅಶೋಕ್ ಲೇಲ್ಯಾಂಡ್ ಅವ್ರು ಎಲ್ಲಿಂದ ಬಂದು ರೆಡಿ ಮಾಡ್ತಾರೋ ಗೊತ್ತಿಲ್ಲ. ವರ್ಕ್ಶಾಪ್ ಗಾಡಿ ಬಂದಿದೆ, ಏನೋ ಆಗಿದೆ ಗಾಡಿ, ನೋಡ್ಬೋದು. ತುಂಬಾ ಕಷ್ಟ ಬಾಯಿ. ಲೇಯಿಂದ ಬಂದಿರೋದು ಇದು 250 ಕಿಲೋಮೀಟ್ರು. ಈ ಗಾಡಿ ಸರ್ವಿಸ್ ವ್ಯಾನ್, ನೋಡ್ಬೋದು. ಹೆವಿ ಡೇಂಜರಸ್ ಬಾಯ್, ಹೆವಿ ಡೇಂಜರಸ್. ಡೇಂಜರ್ ಅನ್ನೋ ಪದಕ್ಕೆ ಅರ್ಥನೇ ಘಾಟಾ ಲೂಪ್ಸ್. ನೋಡ್ಬೋದು, ಇಲ್ಲಿಂದ ಘಾಟಾ ಲೂಪ್ಸ್ ಶುರು, ನೋಡ್ಬೋದು. ಇಲ್ಲಿಂದ ಅಸಲಿ ಆಟ ಶುರು. ನೋಡಿ, ಇದೆ ಘಾಟಾ ಲೂಪ್ಸು. ಡೇಂಜರಸ್ 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 ಹೈವೇ. ನೋಡಿ, ಇಲ್ಲೆಲ್ಲ ಎಷ್ಟು ವಾಟರ್ ಬಾಟ್ಲ್ ಕಾಣ್ತಾ ಇದೆ. ಏನ್ ಕಪ್ಪ ಇದು ಅಂದ್ರೆ, ಇದ್ರದ್ದೊಂದು ಸ್ಟೋರಿ ಇದೆ. ಆಲ್ರೆಡಿ ಎಲ್ಲ ರೀಲ್ಸ್ ಅಲ್ಲಿ ನೋಡಿರ್ತೀರಾ ಏನ್ ಸ್ಟೋರಿ ಅಂತ. ಆಕ್ಚುಲಿ ಇಲ್ಲೊಂದು ಗಾಡಿ ತುಂಬಾ ವರ್ಷಗಳ ಕೆಳಗೆ ಕೆಟ್ಟೋಗಿತ್ತಂತೆ. ಅವಾಗ ಡ್ರೈವರು ಕಂಡಕ್ಟರ್ನ ಬಿಟ್ಬಿಟ್ಟು ಎಲ್ಲ ಹೋಗಿದ್ರಂತೆ ನೀರು ತರಕಲ್ಲ, ಮೆಕ್ಯಾನಿಕನ್ ಕರ್ಕೊಂಬರಕ್ಕೆ. ಆ ಟೈಮಲ್ಲಿ ಕರೆಕ್ಟಾಗಿ ಏನಾಗಿದೆ, ಆ ಡ್ರೈವರ್ ಬರಾಗ ಲೇಟ್ ಆಗ್ಬಿಟ್ಟು ಕ್ಲೀನರ್ ಸತ್ತೋಗ್ಬಿಟ್ಟಿದ್ದಂತೆ. ಹಂಗಾಗಿ ಡ್ರೈವರ್ ನೀರಿಲ್ಲದೆ ಸತ್ತೋದ, ಕಂಡಕ್ಟರ್ ನೀರಿಲ್ಲದೆ ಸತ್ತೋದ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಬಂದವರೆಲ್ಲ ಒಂದೊಂದು ಬಾಟ್ಲ್ ನೀರು ಹಾಕಿ ಹೋಗ್ತಾರೆ. ಅದು ಇಲ್ಲಿ ಮುಂಚೆಯಿಂದ ನಡ್ಕೊಂಬರ್ತಾ ಇರೋದು ಮೂಢನಂಬಿಕೆ ಅಂತ ಅಂದ್ಕೊಳ್ಳಿ. ಆ್ಯಕ್ಚುಲಿ ಅದು ತಪ್ಪು. ನನ್ನ ಕೇಳೋದಾದರೆ, ನೀನೊಬ್ಬ ಡ್ರೈವರ್ ಆಗಿ ಹಿಂಗೆ ಹೇಳ್ತೀಯಲ್ಲಪ್ಪ ಅಂದರೆ, ಸುಮ್ಮನೆ ಪರಿಸರನ ಹಾಳು ಮಾಡ್ತಾ ಇರೋದು. ಸುಮ್ಮನೆ ಪ್ಲಾಸ್ಟಿಕ್ ಎಲ್ಲ ಬಿಸಾಕಲ್ಲಿ, ಅದ್ರ ಬದಲು ಒಂದು ಎಳ್ನೀರು ತಂದಿಡಿ. ಏನು ಬೈ ಕರೆಕ್ಟಾ? ಇಲ್ಲ, ದಯವಿಟ್ಟು ಏನೋ ತಂದಿಡ್ಬಿಡಿ. ಏನು ಅದು ಯಾರು ತಿನ್ನೋದು ಇಲ್ಲ, ಏನು ಇಲ್ಲ, ವೇಸ್ಟ್. ಈಗ ನಾವಿದೀವಿ ಘಾಟಾ ಲೂಪ್ಸ್ದು. ನೋಡಿ, ಡ್ರೋನ್ ಶಾಟ್ ಹಾಕ್ತೀನಿ, ನೋಡ್ಕೊಳ್ಳಿ ಒಂದ್ಸರಿ, ಹಂಗೆ ನೋಡ್ಕೊಂಬಿಡಿ. ನಿಜವಾಗ್ಲೂ ಯಾವ ತರ ಘಾಟ್ ಸೆಕ್ಷನ್ ಅಂದ್ರೆ, ನಾವು ಲಮಯವ್ರದೇ ಭಾರಿ ಘಾಟ್ ಅನ್ಕೊಂಡಿದ್ವಿ. ಅದಕ್ಕಿನ್ನ ಅಪ್ಪನಂತ ಘಾಟ್ ಇದು. ಯಪ್ಪ ಯಪ್ಪ ಯಪ್ಪ, ನಿಜವಾಗ್ಲೂ ಈ ತರ ರೋಡ್ನಲ್ಲಿ ಗಾಡಿ ಓಡಿಸ್ತೀವಿ ಅಂತ ಜೀವನದಲ್ಲೂ ಅನ್ಕೊಂಡಿರ್ಲಿಲ್ಲ. ಮನಾಲಿ ಟು ಲೇ ಹೈವೇ ಈ ತರ ಐತೆ ಅಂತ ಕೂಡ ಅನ್ಕೊಂಡಿರ್ಲಿಲ್ಲ. ನೋಡಿ, ನಮ್ಮ ಜೀವನದಲ್ಲೇ ಅಡ್ವೆಂಚರಸ್ ರೈಡ್ ಇದಂದ್ರೆ ತಪ್ಪಾಗಲ್ಲ. ಯಾವ ರೀತಿ ಐತೆ ಗೊತ್ತಾ, ಹೇಳಕ್ಕೆ 2 ಮಾತು ಸಾಲದು. ಬಟ್ ಬೇರೆಯವ್ರಿಗೆ ಇಲ್ಲಿ ಬಂದ್ರೆ ಭಯ ಆಗ್ಬೋದು, ನಮಗೆ ಖುಷಿ ಆಗ್ತೈತೆ. ಇಂಥ ರೋಡಲ್ಲಿ ಕೂಡ ನಾವು ಗಾಡಿ ಓಡಿಸ್ತಾ ಇದೀವಲ್ಲಪ್ಪ ಅಂತ ಸೀರಿಯಸ್ಲಿ. ನೋಡಿ, 40 ಕಿಲೋಮೀಟರ್ ಸ್ಪೀಡಲ್ಲಿ ಡೌನ್ ಇಳಿಸ್ತಾ ಇದೀವಿ ನಿಧಾನಕ್ಕೆ. ಲೈಟ್ ವೈಟ್ ಲೋಡು, ಹಾಗಾಗಿ ನೋ ಪ್ರಾಬ್ಲಮ್. ಬರೀ 4x4 ಮಾತ್ರ ಆಫ್ ರೋಡ್ ಮಾಡೋದು. ನಾವು ಸ್ವಲ್ಪ ಮಾಡೋಣ ಅಂತ
ರೋಡ್ ಬಿಟ್ಟು ಆಫ್ ರೋಡಿಗೆ ಬಂದಿದ್ದೀವಿ ನೋಡಿ. ಇಲ್ಲೇ ಇಳಿಸ್ಬಿಟ್ಟೆ ಗಾಡಿ ತಗೊಂಡು. ಬಟ್ ಲೈಟ್ ವೈಟ್ ರೋಡು ನಡೆಯುತ್ತೆ, ನೋ ಪ್ರಾಬ್ಲಮ್. ಶಾರ್ಟ್ ಕಟ್ಟಲ್ಲಿ ಹೊಡೆದಾಕಿದ್ದೀನಿ ಹತ್ತು ಗಾಡಿನ. ಹಿಂಗೆ ಸ್ಟ್ರೈಟ್ ಮಾಡೋ ರೋಡ್ನ ಬೇಡ ಭಯ, ನನ್ಗೆ ಅಷ್ಟೊಂದು ಧೈರ್ಯ ಇಲ್ಲ ಭಯ. ಏನೋ ಚಿಕ್ಕದೊಂದು ಇತ್ತು ನೋಡಿ, ಇಷ್ಟರಲ್ಲಿ ಬಂದ್ವಿ ಆಫ್ ರೋಡ್ ಮಾಡ್ಕೊಂಡು. ಅಷ್ಟೆಲ್ಲ ಧೈರ್ಯ ನಮ್ಗಿಲ್ಲ ಭಯ. ಇನ್ನೂ ಸುಮಾರು ಒಂದು 7-8 ಏರ್ಪಿನ್ ಬೆಂಡ್ಸ್ ಇದಾವೆ, ಹೋಗೋಣ ಆರಾಮಾಗಿ. ಎಷ್ಟು ಡೌನ್ ಇಳಿಸಿದ್ರು ಇನ್ನೂ ಎಷ್ಟು ಡೌನ್ ಸಿಗ್ತಾ ಐತೆ ನಮಗೆ. ನಾನು ಅನ್ಕೊಂಡಿದ್ದೆ ನಿಜವಾಗ್ಲೂ ಇಷ್ಟೊಂದು ಇರಲ್ಲ ಅಂತ, ಬಟ್ ಮೈಯೆಲ್ಲ ಜೂಮ್ ಅಂತ ಐತೆ ಇರೋಳಲ್ಲಿ ಗಾಡಿ ಓಡ್ಸೋಕ್ಕೆ. ನಾವು ಮನಾಲಿ 250 ಐತೆ, ಸಂಜೆ 6 ಗಂಟೆಗೆ ಮನಾಲಿ ಅಂದ್ವಿ. ಎಷ್ಟಾಯ್ತು ಇನ್ನ ಟೈಮ್ ಎಷ್ಟು? 4 ಗಂಟೆ ಆಗಿರ್ಬೇಕು ಅವಾಗಲೇ. ಬೆಳಗ್ಗೆ ಹೊಡೆದು ಸ್ಟ್ರೆಚ್ ನೋಡಿದ್ರೆ ನಾವು ಹೆಚ್ಚು ಕಡಿಮೆ ಹೋಗ್ಬಿಡ್ತೀವಿ ಅನ್ಕೊಂಡ್ವಿ. 12 ಗಂಟೆ ಅಷ್ಟೊತ್ತಿಗೆ 200 ಕಿಲೋಮೀಟರ್ ಕವರ್ ಮಾಡಿದ್ವಿ. ಮತ್ತೆ 3 ಅವರ್ಗೆ 30 ಕಿಲೋಮೀಟರ್ ಕವರ್ ಮಾಡಿದ್ವಿ. ಅದು ನಮ್ಮ ಸಾಧನೆ ಇವತ್ತಿಂದು. ಈಗ 1 ಹ್ಯಾಂಡ್ ಸ್ಟೇರಿಂಗ್ ನೋಡಿ ತಿರುಗಿಸ್ತೀನಿ. ಈಗ ಒಂದೇ ಸಾರಿ ಕಟ್ ಮಾಡ್ತೀನಿ. ಇಲ್ಲಿ ಮುಂದೆ ಎಲ್ಲಿ ಕಾಣ್ತತೆ? ಅನ್ಬೇಕು ನೋಡಿ, ಕಾಟಾ ಲೂಪ್ಸ್. ಹೆಸರು ನೆನಪಿರ್ಲಿ. ಡೌನ್ ಇಳಿಬೇಕಾದ್ರೆ ನೋಡಿದ್ವಿ 2 ಗಾಡಿ ಬರ್ತಾ ಇತ್ತು. ಹಂಗಾಗಿ ಅಣ್ಣವ್ರಿಗೆ ಜಾಗ ಬಿಟ್ವಿ, ಸೈಡ್ಗೆ ಹಾಕೊಂಡ್ಬಿಟ್ಟಿದ್ವಿ. ಇಲ್ಲ ಇನ್ನು ಡಿಮಾಂಡ್ ಪಡಿತಾನೆ ನೋಡಿ, ಟಾಟಾ ಅಲ್ಟ್ರಾ. ಆರಾಮ ಈಗ ಆರಾಮಾಗಿ ಹೋಗ್ಬೋದು. ಅಲ್ಲಿ ಡೌನ್ ನೋಡಿ, ಎಲ್ಲಿಗೆ ಹೋಗ್ಬೇಕು ಗೊತ್ತಾ? ಅಲ್ಲಿಗೆ ಹೋಗ್ಬೇಕು. ಎಷ್ಟು ಇಳಿಸಿದ್ರು ರೋಡೇ ಮುಗಿತಾ ಇಲ್ಲ ಅನ್ಕೊಳ್ಳಿ. ಅಲ್ಲಿ 2 ಗಾಡಿ ಈ ಕಡೆ ಕೆಳಗಿಂದ ಹತ್ಬೇಕಾದ್ರೆ ನೋಡಿದ್ವಿ, 2 ಗಾಡಿ ಪಾಸ್ ಆಗೋ ಜಾಗ ಇಲ್ಲ, ಇಲ್ಲೇ ಸೈಡ್ಗೆ ಹಾಕೊಂಡ್ವಿ. ಅವ್ರು ಪಾಸ್ ಆಗೋವರೆಗೂ 2 ಗಾಡಿ ನಾವು ಮುಂದಕ್ಕೆ ಮೂವ್ ಮಾಡಲ್ಲ. ಇದೊಂದು ಸ್ವಲ್ಪ ಶಿಸ್ತು ನಾವು ಡ್ರೈವರ್ಗಳು ಕಲಿಬೇಕಷ್ಟೇ. ನೋಡಿ ಪಂಜಾಬ್ ಗಾಡಿ ಬರ್ತಾ ಇದೆ, ಇನ್ನೊಂದು ಗಾಡಿ ಬರ್ತಾ ಇದೆ, ಅದು ಪಾಸ್ ಆಗಬೇಕು, ಇಲ್ಲಾಂದ್ರೆ ಮತ್ತೆ ಸಮಸ್ಯೆ ಆಗೋಗುತ್ತೆ. ಬಾರೋಣ ಹೆಡ್ಲೈಟ್ ಏನು ಹಾಕ್ಬೇಡ, ನನ್ಗೆ ಅರ್ಥ ಆಗುತ್ತೆ ನಿನ್ ಕಷ್ಟ, ಬಂದ್ಬಿಡು. ನೋಡಿ ಎಲ್ಲಿ ಬರ್ತಾ ಇದೆ. ಅಡ್ವೆಂಚರ್ ಮಾಡಿನೇ ಬೇಜಾರಾಯ್ತು, ಸಾಕಾಗೋಯ್ತು ಗುರು. ನಿಜವಾಗ್ಲು ಸೀರಿಯಸ್ ಆಗಿ ಅಡ್ವೆಂಚರೇ ಸಾಕು ಅನಿಸ್ತು ನನಗೆ. ಆ ಥರ ರೋಡ್ ಅಂದ್ಕೊಳ್ಳಿ. ಯಪ್ಪ ಕಲ್ಗಿಲ್ ಹೊಡೆದು ಟೈರ್ಗೆ ಹೋಯ್ತು ಅಂದ್ರೆ ಹೋಯ್ತು 50,000. ಏನ್ ರೋಡ್ ಗುರು ಇದು, ಯಪ್ಪ ಆಗ್ತಾ ಇಲ್ಲ ಗಾಡಿ ಓಡ್ಸಕ್ಕೆ.